ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ಸುನೀತಾಗೆ ಆರಾಮಿಲ್ಲ ಅಂತ ಹಾಸ್ಪಿಟ್ಲಿಗೆ ಹೋಗ್ತಾ ಇದ್ದೀವಿ. ಇದು ನಮ್ಮ ಹೊಸ ಯೂಟ್ಯೂಬ್ ಚಾನಲ್. ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯೂಟ್ಯೂಬ್ ಚಾನಲ್ ಹೆಸರು ಯೂನಿಕ್ ಕಪಲ್ಸ್ 9988 ಅಂತ ಒಂದು ಹೊಸ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದೀವಿ. ನಂದು ಆಲ್ರೆಡಿ ಹಳೆ ಯೂಟ್ಯೂಬ್ ಚಾನಲ್ ಇದೆ, ಅದನ್ನು ನಾನು ಸ್ವಲ್ಪ ದಿನ ಸ್ಟಾಪ್ ಮಾಡೋಣ ಅಂತ ಮಾಡಿದ್ದೀನಿ. ಯಾಕಂದರೆ ಅದರಲ್ಲಿ ರಿಲೇಷನ್ಶಿಪ್ಗಳು ಭಾಳ ಜನ ಇದ್ದಾರೆ. ನಾವು ಆ ಒಂದು ವಿಡಿಯೋಗಳು, ಪ್ರತಿಯೊಂದು ವಿಡಿಯೋಗಳು ಆ ಒಂದು ಯೂಟ್ಯೂಬ್ ಚಾನಲ್ಗೆ ಹಾಕಿದಾಗ ಕೆಲವು ಮಾತುಗಳು ಕೇಳದೆ ಇರೋಕ್ಕಾಗಂಥ ಮಾತುಗಳು ಕೂಡ ಆಡ್ತಾ ಇರ್ತಾರೆ. ಅದಕ್ಕೋಸ್ಕರ ಅದನ್ನು ಬಿಟ್ಟು ಓನಾಗಿ ಸಂಬಂಧಿಕರು ಬಿಟ್ಟು ಬೇರೆ ಯಾರು ಸಿಗಲ್ವ ನಮಗೆ ಅನ್ನೋರು. ಕರ್ನಾಟಕದಲ್ಲಿ ಎಷ್ಟೋ ಜನ ಇದ್ದಾರೆ, ಎಲ್ಲರೂ ಸಪೋರ್ಟ್ ಮಾಡ್ತಾರೆ. ಮನೆಯವರೇ ಸಪೋರ್ಟ್ ಮಾಡಲ್ಲ ಅಂತ ನನಗೆ ಮೊನ್ನೆ ಇತ್ತೀಚೆಗೆ ಗೊತ್ತಾಯಿತು. ಅದಕ್ಕೋಸ್ಕರ ನಾನು ಆ ಯೂಟ್ಯೂಬ್ ಚಾನಲ್ ಸ್ಟಾಪ್ ಮಾಡಿದ್ದೀನಿ. ಈಗ ನಮ್ಮ ಕರ್ನಾಟಕ ಜನತೆ ನಂಬಿ ನಾನು ಹೊಸ ಒಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದೀನಿ. ಅದೇ ಯೂನಿಕ್ ಕಪಲ್ಸ್ 9988. ಪ್ಲೀಸ್ ಸಪೋರ್ಟ್ ಮಾಡಿ. ಇನ್ಸ್ಟಾಗ್ರಾಮ್ದಲ್ಲಿ ಯಾವ ರೀತಿ ಸಪೋರ್ಟ್ ಮಾಡಿದ್ದೀರಾ ಅದೇ ರೀತಿ ನನಗೆ ಯೂಟ್ಯೂಬಲ್ಲಿ ಕೂಡ ಸಪೋರ್ಟ್ ಮಾಡಿ. ಈ ಯೂಟ್ಯೂಬ್ ಚಾನಲಿಂದ ನಮಗೆ ಒಂದಲ್ಲ ಒಂದು ದಿನ ಅರ್ನಿಂಗ್ಸ್ ಏನಾದರೂ ಸ್ಟಾರ್ಟ್ ಆದರೆ ನಾನು ಮೈಂಡಲ್ಲಿ ಒಂಥರ ಪ್ಲ್ಯಾನ್ ಹಾಕ್ಕೊಂಡಿದ್ದೀನಿ. ಆ ಪ್ಲ್ಯಾನನ್ನು ಮುಂದೆ ಒಂದು ದಿನ ನಾನು ಆಚೆ ತರಬೇಕಂತ ಅಂದ್ಕೊಂಡಿದ್ದೀನಿ. ನೋಡಿ, ಈಗ ನಾವು ಪ್ರೆಸೆಂಟಾಗಿ ಪ್ರಶಾಂತ್ ಹಾಸ್ಪಿಟ್ಲ್ ಹತ್ರ ಬಂದಿದ್ದೀವಿ. ಈಗ ಸುನೀತಾ ಅವರು ಒಳಗಡೆ ಹೋಗಿ ತೋರಿಸ್ಕೊಂಬರ್ತಾರೆ. ಇನ್ನೂ ಪ್ರಾಬ್ಲಮ್ಸ್ಗಳು ನನಗೆ ಬೇಜಾನ್ ಪ್ರಾಬ್ಲಮ್ಸ್ ಇದೆ. ನಿಮ್ಮ ಕರ್ನಾಟಕ ಜನತೆ ಹತ್ರನೇ ನಾನು ಹೇಳ್ಕೋಬೇಕು. ಸಂಬಂಧಿಕರ ಹತ್ರ ಹೇಳ್ಕೊಂಡ್ರೆ ಯಾವುದು ಇಲ್ಲಿ ವರ್ಕ್ ಆಗಲ್ಲ, ಯಾವುದು ಕೆಲಸಕ್ಕೆ ಬರಲ್ಲ. ಅಕಸ್ಮಾತಾಗಿ ಏನಾದರೂ ಹೇಳ್ಕೊಂಡ್ರು ಕೂಡ ಬೆನ್ನಿಗೆ ಚೂರು ಹಾಕೋ ಕೆಲಸ ಭಾಳ ಮಾಡ್ತಾರೆ. ಬಟ್ ಇವರೇ ಹಾಕಿದಾರಂತ ಗೊತ್ತಾಗಲ್ಲ. ಆ ರೀತಿ ಇದ್ದಾರೆ ಸಂಬಂಧಗಳಲ್ಲಿ. ಅದಕ್ಕೋಸ್ಕರ ನಾನು ಕರ್ನಾಟಕ ಜನತೆನ ನಂಬಿ ನಾನು ಈ ಒಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದೀನಿ. ಎಲ್ಲರೂ ಕೈ ಹಿಡಿತೀರಾ ಅಂತ ಅಂದ್ಕೊಂಡು ಈ ಒಂದು ಯೂಟ್ಯೂಬ್ ಚಾನಲ್ ನಡೆಸ್ಕೊಂಡು ಹೋಗ್ತೀನಿ. ಏನಾದರೂ ನನ್ನ ಮಾತಿಂದ ಏನಾದರೂ ಅಕಸ್ಮಾತ್ ಎಲ್ಲಿಯಾದರೂ ತಪ್ಪಾಗಿದ್ದರೆ ಮಾತುಗಳಿಂದ ಕರ್ನಾಟಕದ ಜನತೆ ಕ್ಷಮಿಸ್ತಾರೆ ಅನ್ನೋದು ನನಗೆ 100% ಸತ್ಯ. ನೋಡಿ, ಈಗ ಇದರಲ್ಲಿರೋ ಎಲ್ಲ ಮೆಡಿಷನ್ ಆಲ್ರೆಡಿ ತಂದು ಕೊಟ್ಟಿದ್ದೀನಿ. 2 ಇಂಜೆಕ್ಷನ್ ಮಾಡಬೇಕು ಅಂತ ಹೇಳಿದ್ದಾರೆ. ನೋಡೋಣ ಸುನೀತಾ ಆಚೆ ಬಂದ ಮೇಲೆ ಏನು ಹೇಳ್ತಾರೆ ಏನಿಲ್ಲ ಡಾಕ್ಟ್ರು ಅಂತ ಕೇಳ್ಕೊಳ್ಳೋಣ. ಓಕೆನಾ? ನನಗೆ ಇನ್ಸ್ಟಾಗ್ರಾಮ್ದಲ್ಲಿ ತುಂಬ ಸಪೋರ್ಟ್ ಮಾಡಿದ್ದೀರಾ, ಯೂಟ್ಯೂಬಲ್ಲಿ ಕೂಡ ಸಪೋರ್ಟ್ ಮಾಡಿ. ಪ್ಲೀಸ್ ದಯವಿಟ್ಟು ನಾನು ಯಾವುದೇ ಕಾರಣಕ್ಕೂ ನನ್ನ ಒಂದು ಯೂಟ್ಯೂಬ್ ಚಾನಲ್, ಈಗ ಹೊಸದಾಗಿ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದೇನಲ್ಲ, ಈ ಒಂದು ಯೂಟ್ಯೂಬ್ ಚಾನಲ್ಗೆ ಯಾವುದೇ ಸಂಬಂಧಿಕರಾಗಲಿ ಈ ಒಂದು ಯೂಟ್ಯೂಬ್ ಚಾನಲ್ ಇದೆ ಅಂತ ಕೂಡ ನಾನು ಹೇಳಲ್ಲ. ಯಾಕಂದರೆ ಕೆಲವು ಮಾತುಗಳೆಲ್ಲ ನೆನೆಸ್ಕೊಂಡು ತುಂಬ ಬೇಜಾರಾಗಿಬಿಟ್ಟಿದೆ. ನೋಡಿ, ಸುನೀತಾ ಅವರು ಇದೇ ರೂಮಲ್ಲಿ ಒಳಗಡೆ ಇದ್ದಾರೆ. ನೋಡಿ, ಬಂದರು, ಇಂಜೆಕ್ಷನ್ ಹಾಕಿದ್ರು ಅಂತ ಅನಿಸುತ್ತೆ. ನೋಡೋಣ. ನೋಡಿ, ಇದೇ ಹಾಸ್ಪಿಟ್ಲ್ ಒಳಗಡೆ ಈ ರೀತಿ ಇದೆ. ನಾವು ಯಾವಾಗ ಬಂದರೆ ಇದೇ ಹಾಸ್ಪಿಟ್ಲಲ್ಲೇ ತೋರಿಸ್ಕೊಳ್ಳೋದು. 2 ಇಂಜೆಕ್ಷನ್ ಹಾಕಿದ್ದಂಗೆ ಇದ್ದಾರೆ. ಸರಿ, ಈಗ ಎಲ್ಲರೂ ಮೆಡಿಸಿನ್ ತಗೊಂಡು ನಾವು ಮತ್ತೆ ಮನೆ ಕಡೆ ಹೋಗ್ಬೇಕಾಗುತ್ತೆ. ಅವ್ರು ಹೇಳಿದ್ರಂತೆ, ಇಲ್ಲ ಇದು ತಲೆನೋವು ತುಂಬ ಇರೋದರಿಂದ ಕಣ್ಣಿನ ಆಸ್ಪತ್ರೆಗೆ ಹೋಗ್ಬೇಕಂತೆ, ಇಲ್ಲ ಸ್ಪೆಕ್ಟ್ ಕೊಡ್ತಾರಂತೆ ತಲೆನೋವಿಗೆ. ನೋಡೋಣ. ಅದಕ್ಕೋಸ್ಕರ ನಮಗೆ ತುಂಬ ನಗು ಬಂತು. ಈ ವಯಸ್ಸಿಗೆ ಕನ್ನಡಕ್ಕೆ ಹಾಕೊಳ್ಳೋ ಪರಿಸ್ಥಿತಿ ಬಂತಲ್ಲಪ್ಪ ಅಂತ ಸುನೀತನ ಕೇಳೋಣ ಬನ್ನಿ. ತೋರ್ಸಂಗೆ ಬಂದ್ವಲ್ಲ, ಏನು ಹೇಳ ಡಾಕ್ಟ್ರು? ಮೊಬೈಲ್ ಜಾಸ್ತಿ ನೋಡು. ಮೊಬೈಲ್ ನೋಡಿದ್ರಂಗೆ ಬಂದ್ಬಿಡುತ್ತೆ. ತುಂಬ ವಿಪರೀತ ತಲೆನೋವು ಇರೋದ್ರಿಂದ ನಾವು ಹಾಸ್ಪಿಟ್ಲಿಗೆ ತೋರಿಸ್ಕೊಂಬರೋಕೆ ಹೊಂಟಿವಿ. ಆಗಾಗ ಬರ್ತಾ ಇರುತ್ತೆ. ನಮಗೇನಾದರೂ ಯಾಕೆ ಹೇಳೋಕ್ಕಾಗಲ್ಲ. ಈಗ ಕಾಲ ಸೂಕ್ಷ್ಮ ಇರೋದ್ರಿಂದ ಯಾವುದ್ಯಾವುದೋ ಕಾಯಿಲೆಗಳು ಬರುತ್ತಾ ಇರುತ್ತೆ. ಅದಕ್ಕೋಸ್ಕರ ಯಾಕೆ ಬೇಕಂತ ನಾವು ಅಡ್ವಾನ್ಸಾಗಿ ತೋರಿಸ್ಕೊಂಬರೋಣ ಅಂತ ಹೋದ್ವಿ. ಡಾಕ್ಟ್ರ್ ಹೇಳಿದ್ರಂತೆ, ಇಲ್ಲ ಇದು ತುಂಬ ವಿಪರೀತ ತಲೆನೋವು ಇರೋದ್ರಿಂದ ಇದು ಕಣ್ಣಿಗೆ, ಬ್ರೈನ್ಗೆಲ್ಲ ಏನಿಲ್ಲ, ಕಣ್ಣಿಗೆ ತುಂಬ ನೀವು ಆಗಾಗ ಜಾಸ್ತಿ ಮೊಬೈಲ್ ನೋಡೋದ್ರಿಂದ ಈ ಥರ ಆಗ್ತಿರುತ್ತೆ. ಒಂದು ಬೇರೆ ಕಣ್ಣಿನ ಆಸ್ಪತ್ರೆಗೆ ಹೋಗಿ ತೋರಿಸ್ಕೊಂಡು ಸ್ಪೆಕ್ಟ್ ಕೊಡ್ತಾರೆ, ಅದಕ್ಕೆಲ್ಲ ಸರಿ ಹೋಗುತ್ತೆ ಅಂತ ಹೇಳಿದರು. ನೋಡಿ, ಈಗ ಮತ್ತೆ ಕಣ್ಣಿನ ಆಸ್ಪತ್ರೆಗೆ ಹೋಗಿ ತೋರಿಸ್ಕೊಂಬರ್ಬೇಕು. ಬಟ್ ಇವತ್ತು ಟೈಮು ಇಲ್ಲ, ಯಾಕಂದರೆ ಮತ್ತೆ ತಿರ್ಗಾ ಇವಳು ಆಫೀಸ್ ಕೆಲಸಕ್ಕೆ ಹೋಗಬೇಕಾಗಿದೆ. ನಾನು ಆಫೀಸಿಂದ ಕರ್ಕೊಂಡೇ ನಾನು ಹಾಸ್ಪಿಟ್ಲಿಗೆ ಬಂದಿದ್ದೀನಿ. ಆಫೀಸಲ್ಲಿ ಕೆಲಸ ಮಾಡೋದ್ರಿಂದ ನಾನು ಕೆಲಸ ಬಿಡಿಸ್ಕೊಂಡು ಹಾಸ್ಪಿಟ್ಲಿಗೆ ಬಂದಿದ್ದೀನಿ. ಈಗ ತಿರ್ಗಾ ಒಂದು ಸರಿ ತೋರಿಸ್ಕೊಂಡಿದ್ದೀವಲ್ಲ, 2 ಇಂಜೆಕ್ಷನ್ ಮಾಡಿದ್ದಾರೆ, ಟ್ಯಾಬ್ಲೆಟ್ ಕೊಟ್ಟಿದ್ದಾರೆ, ಆರಾಮಾಗ್ತಾಳೆ. 2 ದಿನ ಬಿಟ್ಟು ಮತ್ತೆ ತಿರ್ಗಾ ಕಣ್ಣಿನ ಆಸ್ಪತ್ರೆಗೆ ಹೋಗಿ ತೋರಿಸ್ಕೊಂಬಂದರೆ ಆಯಿತು ಅಂತ ತಿರ್ಗಾ ನಾವು ನಮ್ಮ ಮನೆ ಕಡೆ ಹೋಗ್ತಾ ಇದ್ದೀವಿ. ನೋಡಿ, ಇಷ್ಟೆಲ್ಲ ವೀಡಿಯೋಸ್ ಮಾಡಿದ್ದು ನನ್ನ ಮಗನೇ, ಮುಂದುಗಡೆ ಕ್ಯಾಮ್ರಾ ಹಿಡಿದಿದ್ದು ಅವನೇ. ಅವನಿಗೂ ಆಗಾಗ ಕೆಲಸ ಕೊಡ್ತಿರ್ತೀವಿ ಯೂಟ್ಯೂಬ್ ಚಾನಲ್ನಲ್ಲಿ, ನೋಡಿರ್ತಾರೆ ನನ್ನ ಮಗನ ವೀಡಿಯೋ.
ಯಾರು ಇನ್ನೂ ನಮ್ಮ ಒಂದು ಇನ್ಸ್ಟಾಗ್ರಾಮಲ್ಲಿ ಯಾರೆಲ್ಲ ಫಾಲೋ ಮಾಡ್ಕೊಂಡಿಲ್ಲ ಫಾಲೋ ಮಾಡ್ಕೆ ಸುನೀತಾ ಬಸು ಅಫಿಸಿಯಲ್ 9988 ಅಂತ. ಇನ್ನೊಂದು ಸಾರಿ ಹೇಳ್ತೀನಿ, ಸುನೀತಾ ಬಸು ಅಫಿಸಿಯಲ್ 9988. ನನ್ನ ಮಗನ ಆ್ಯಕ್ಟಿಂಗ್ ಒಂದು ಸ್ವಲ್ಪ ನೋಡಿ ಫಾಲೋ ಮಾಡಿ ಸಪೋರ್ಟ್ ಮಾಡಿ. ಹಾಗೆ ಈ ಒಂದು ಯೂಟ್ಯೂಬ್ ಚಾನಲ್ಗೆ ಕೂಡ ಸಪೋರ್ಟ್ ಮಾಡಿ. ನೋಡಿ ನಮ್ಮ ಮನೆ ಬಂತು, ನಮ್ಮ ಮನೆ ಹತ್ರನೇ ಬಂದ್ವಿ. ಅಲ್ಲಿ ಮುಂದೆ ಕಾಣಿಸುತ್ತಲ್ವ ಐಸಿಟ್ ಅಂತ, ಅದೇ ಕಂಪ್ನಿಯಲ್ಲಿ ಸುನೀತಾ ಕೆಲಸ ಮಾಡೋದು. ಈ ಫಸ್ಟ್ ಫ್ಲೋರಲ್ಲಿ ಐಸಿಟ್ ಕಂಪನಿಯಲ್ಲಿ ಇದೇ ಬಿಲ್ಡಿಂಗು. ಒಳಗಡೆ ಹೋಗಬೇಕು. ಆಲ್ರೆಡಿ ಒಂದು ಗೇಟ್ ಯಾರು ಹಾಕಿದ್ದಾರೆ, ನಾವಿಲ್ಲ ಅಂತ. ನೋಡಿ ತಿರ್ಗಾ ನಾವು ಮನೆಗೆ ಬಂದ್ವಿ. ಇಲ್ಲಿಂದ ನೆಕ್ಸ್ಟು ಇವಳು ಊಟ ಮಾಡಿ ಟ್ಯಾಬ್ಲೆಟ್ ತೊಗೊಂಡು ತಿರ್ಗಾ ಮತ್ತೆ ಆಫೀಸಿಗೆ ಹೋಗ್ಬೇಕಾಗುತ್ತೆ. ಊಟ ಮಾಡಿ ಟ್ಯಾಬ್ಲೆಟ್ ತೊಗೊಂಡಿದ್ದಾಳೆ. ಹೀಗೆ ಮೇಲ್ಗಡೆ ಹೋಗಿ ಸೆಕೆಂಡ್ ಫ್ಲೋರಿಗೆ ಆಫೀಸಿಗೆ ಬಿಟ್ಟು ಬರ್ತೀನಿ. ಫ್ರೆಂಡ್ಸ್, ಇಷ್ಟು ಇವತ್ತಿನ ವಿಡಿಯೋ ಆಗಿತ್ತು. ಮುಂದೆ ವಿಡಿಯೋ ಕೂಡ ಮಾಡ್ತೀನಿ. ಅದಕ್ಕೆ ನಮ್ಮ ಕರ್ನಾಟಕ ಜನತೆ ಸಪೋರ್ಟ್ ಮಾಡುತ್ತೀರಾ, ಇದು ಕೂಡ ಸಪೋರ್ಟ್ ಮಾಡಿ. ಯಾವುದೇ ರೀತಿ ನಮಗೇನಾದರೂ ತಪ್ಪಾಗಿದ್ದರೆ ಮಾತಿನ ಬರದಲ್ಲಿ ಕ್ಷಮೆ ಇರಲಿ. ಹೇಳ್ಕೊಳ್ಳೋಕ್ಕೆ ತುಂಬ ಇದೆ, ಬಟ್ ಇದು ಒಂದೇ ವಿಡಿಯೋದಲ್ಲಿ ಬೇಡ ಅಂತ ನಾನು ಕೆಲವು ಮಾತುಗಳನ್ನೆಲ್ಲ ಮನಸ್ಸಲ್ಲಿ ಇಟ್ಕೊಂಡಿದ್ದೀನಿ. ಮುಂದಿನ ವಿಡಿಯೋದಲ್ಲಿ ಅವುಗಳ ಕೂಡ ನಾನು ನಿಮಗೆ ಎಲ್ಲ ಹೇಳ್ತೀನಿ. ನಿಮ್ಮ ಹತ್ರ ಹೇಳಿದೆ ಬೇರೆ ಯಾರ ಹತ್ರ ಹೇಳ್ಕೊಳಕ್ಕಾಗಲ್ಲ. ಸಂಬಂಧಿಕರ ಹತ್ರ ಹೇಳಿದ್ರೆ ಬೇರೆ ಥರನೇ ಮಾತಿರ್ತವೆ. ಸುಮ್ಮನೆ ಏನಕ್ಕೆ ಬೇಕಂತ ನೋಡೋಣ. ನೋಡಿ ಆಫೀಸ್ಗೆ ಹೋದ್ಲು, ತಂಬ ಹಾಕಿ ಒಳಗಡೆ ಎಂಟ್ರಿ ಕೊಟ್ಟಲು. ಇವತ್ತಿನ ವಿಡಿಯೋ ಇಷ್ಟ ಆಗಿರುತ್ತೆ. ಎಲ್ಲರಿಗೂ ಬಾಯ್, ಥ್ಯಾಂಕ್ ಯು.